ಶ್ರೀ ಕೆ ಸತೀಶ್ ಉರಾಳ ಸಮಾಜ ಸೇವೆಯಲ್ಲಿ ಸಾಧನೆಯನ್ನ ಮಾಡಿ ಬೆಂಗಳೂರು ರತ್ನ 2024 ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಶ್ರೀಯುತ ಕೆ ಸತೀಶ್ ಉರಾಳ್ ಜನಸೇವೆಯೇ ಜನಾರ್ದನ ಸೇವೆ ಮಂತ್ರ ಜಪಿಸ್ತಾ ಜನರ ಕಷ್ಟ ಸುಖಗಳಲ್ಲಿ ಒಂದಾದವರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇವರಲ್ಲಿ ಮೊದಲಿನಿಂದಲೂ ಯುವ ನಾಯಕತ್ವ ಮನೆ ಮಾಡಿತ್ತು. ಬಸವನಗುಡಿ ವ್ಯಾಪ್ತಿಯಲ್ಲಿ ಕೈಗೊಂಡ ಜನಪರ ಕಾರ್ಯಗಳು, ಸಮಾಜಮುಖಿ ಯೋಜನೆಗಳು ಅಪಾರ. ಸತೀಶ್ ಉರಾಳ್ ಕಾರ್ಯವೈಖರಿಗೆ ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಎಲ್ಎ ರವಿ ಸುಬ್ರಹ್ಮಣ್ಯ ಸೇರಿದಂತೆ ವಿವಿಧ ನಾಯಕರು ಮೆಚ್ಚುಗೆಯನ್ನು ಸೂಚಿಸುತ್ತಾರೆ. ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಕರೋನಾ ವೇಳೆ ನೆರವಿನ ಹಸ್ತ ನೀಡಿದ ಹೃದಯವಂತ. ಬಸವನಗುಡಿಯ ವಿವಿಧ ವಾರ್ಡ್ಗಳಲ್ಲಿ ಇವರ ಜನಪರ ಕಾರ್ಯಗಳು ಅಮೋಘ. ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯಾಗಿರೋ ಸತೀಶ್ ಉರಾಳ್ ಜನಸೇವೆಯೇ ಜನಾರ್ದನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ನಿಸ್ವಾರ್ಥ ಸಮಾಜ ಸೇವೆಯಲ್ಲಿ ತೊಡಗಿರುವ ಸತೀಶ್ ಉರಾಳ್ ಅವರ ಸಮಾಜಮುಖಿ ಕಾರ್ಯವನ್ನ ಪರಿಗಣಿಸಿ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಇದು ಖುಷಿ ಪಡುವಂಥ ವಿಚಾರನೇ. ಆದರೆ ಇದಕ್ಕೆಲ್ಲದಕ್ಕೂ ನಮಗೆ ಮುಖ್ಯ ಕಾರಣ ಪುನೀತ್ ರಾಜ್ಕುಮಾರ್ ಅವರು. ಅವರ ಆಶೀರ್ವಾದದಿಂದಲೇ ನಾವು ಈ ಮಟ್ಟಕ್ಕಿದ್ದೀವಿ ಅಂದರೆ ಅವರೇ ಕಾರಣ. ಅವರ ಸಂಪೂರ್ಣ ಸಹಾಯ, ಅವರ ಸಂಪೂರ್ಣವಾದ ಒಂದು ಆಶೀರ್ವಾದ ಇರೋದಕ್ಕೆ ಇವತ್ತು ನನಗೆ ಇಲ್ಲಿ ಸಿಕ್ಕಿದೆ. ಅವರಿಲ್ಲ ಅಂದರೆ ಖಂಡಿತ ನಾವಿಲ್ಲ. ಅವರ ಸಹಾಯದಿಂದಲೇ ನಾವಿವತ್ತು ಒಂದು ಪ್ರಶಸ್ತಿ ತೊಗೊಳಕ್ಕೆ ಇವತ್ತು ಆಗಿರೋದ್ರಿಂದ ನಾವು ಇದು ಏನೇ ಕ್ರೆಡಿಟ್ ಇದ್ರೂ ಅದು ಮೊದಲಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಸೇರಬೇಕು. ಅವರಿಂದನೇ ನಾವು ಖಂಡಿತ ಅವರಿಂದನೇ ಇವತ್ತು ನಾವು